ಎಲೆಕೋಸು ಗೋಬಿ ಪಲ್ಯ ಸೂಪರ್ ಆಗಿದೆ ನೋಡಿರಿ, ಟೇಸ್ಟು ಭಾರಿ ಆಗುತ್ತೆ. ಇದನ್ನು ನಾನು ಇನ್ಸ್ಟೆಂಟಾಗಿ ಜಲ್ದಿ ಮಾಡಿದ್ದೇನೆ. ಅದಕ್ಕೆ ಟ್ರಿಕ್ ನೋಡಿ, ಇಲ್ಲಿ ಗೋಬಿಯನ್ನು ಒಂದು ಗ್ಲಾಸ್ನಿಂದ ಕಟ್ ಮಾಡ್ಕೋಬೇಕು. ಈ ಥರ ಚಾಪ್ ಮಾಡಿಕೊಂಡ್ರೆ ನಿಮಗೆ ಟೈಮ್ ಸ್ವಲ್ಪ ಸಮಯದಲ್ಲೇ ಭಾರಿ ಸಣ್ಣಾಗಿ ಮಸ್ತಾಗಿ ಕಟ್ ಮಾಡ್ಕೋಬೋದು. ನೋಡಿ ಎಷ್ಟು ಥರ ಇದೆ, ಮಸ್ತ್ ಇದೆ. ನೆಕ್ಸ್ಟ್ ನೀವು ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೋರಿ. ಆಮೇಲೆ ನೆಕ್ಸ್ಟ್ ಬಾಣಲೆಯಲ್ಲಿ ಎಣ್ಣೆ, ಜೀರಿಗೆ, ಸಾಸಿವೆ ಹಾಕಿದ ಮೇಲೆ ಇದೆಲ್ಲ ಪಾಣೆ ಹಾಕೋಕ್ಕಿಂತ ಮೊದಲೇ ನಾವು ಗೋಬಿನ ಚೆನ್ನಾಗಿ ಹುರ್ಕೋಬೇಕು. ಪಾಣೆಯಲ್ಲಿ ಮೊದಲು ಗೋಬಿನ ಸ್ವಲ್ಪ ಹುರಿದು ಆಮೇಲೆ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಹಾಕಿ ಈ ಥರ ಹುರ್ಕೋಬೇಕು. ಕಲರ್ ಚೇಂಜ್ ಆಗಬೇಕು ಅದರದ್ದು, ಸ್ವಲ್ಪ ಕೆಂಪಣ್ಣಕ್ಕೆ ಬರಬೇಕು, ಒತ್ತಿಸ್ಬಾರ್ದು. ಹಾಗೆ ವಿಡಿಯೋ ಕೊನೆಯಲ್ಲಿ ನಿಮಗೆ ಒಂದಿಷ್ಟು ಟ್ರಿಕ್ಸ್ ಕೂಡ ಹೇಳ್ತೇನೆ. ಅದರಿಂದ ನೀವು ಫಸ್ಟ್ ಟೈಮ್ ಅಡುಗೆ ಮಾಡಿದರೂ ಕೂಡ ಸರಿಯಾಗುತ್ತೆ. ನೆಕ್ಸ್ಟ್ ಈ ಥರ ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾಯಿಸಿದ್ಮೇಲೆ ಜೀರಿಗೆ, ಸಾಸಿವೆ ಹಾಕ್ಕೊಂಡ್ಮೇಲೆ ಫಸ್ಟ್ ಉಳ್ಳಾಗಡ್ಡಿ ಹಾಕಬೇಕು. ಈರುಳ್ಳಿ ಚಾಪ್ ಮಾಡಿದ ಫಸ್ಟ್ ಹಾಕಬೇಕು. ಆಮೇಲೆ ಟೊಮ್ಯಾಟೋಸ್ ಹಾಕಬೇಕು. ಟೊಮ್ಯಾಟೋಸ್ ಹಾಕಿ ಸರಿಯಾಗಿ ತಿರುಗಿಸಿದ ಮೇಲೆ ಬಾಣಲೆ ಸ್ವಲ್ಪ ಮುಚ್ಚಿ ಇಟ್ಟುಬಿಡಿ. ಯಾಕಂದರೆ ಕಲರ್ ಚೇಂಜ್ ಆಗಬೇಕು. ಸ್ವಲ್ಪ ಕೆಮಿಕಲ್ ರಿಯಾಕ್ಷನ್ ಇದ್ದಾಗೆ ಅಡುಗೆ, ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಕೆಮಿಕಲ್ ರಿಯಾಕ್ಷನ್ ಅಂದರೆ ಕಲರ್ ಸ್ವಲ್ಪ ಏನಾದರೂ ಚೇಂಜ್ ಆಗಬೇಕು. ನೆಕ್ಸ್ಟ್ ಗೋಬಿ ಹುರ್ಕೊಂಡಿದ್ದನ್ನು ಹಾಕ್ಲತ್ತಿದ್ದೀನಿ. ಹಾಕಿ ಅದನ್ನು ಕೂಡ ಸರಿಯಾಗಿ ಸ್ವಲ್ಪ ಇನ್ನೊಂದಿಷ್ಟು ಈರುಳ್ಳಿ ಮತ್ತು ಟೊಮ್ಯಾಟೋಸ್ ಜೊತೆಗೂ ಚೆನ್ನಾಗಿ ಹುರಿಲಿ. ಅದು ಸರಿಯಾಗುತ್ತೆ. ಎಣ್ಣೆಯಲ್ಲಿ ಹುರಿದಷ್ಟು ಸರಿಯಾಗುತ್ತೆ. ಆದರೆ ಒತ್ತಿಸ್ಬಾರ್ದು, ಕಲರ್ ಚೇಂಜ್ ಆಗಬೇಕು. ಹಸಿ ಬಿಸಿ ಕೂಡ ಆಗಬಾರ್ದು, ಅಂದ್ರೇ ಹಾಗೆ ಆಗುತ್ತೆ. ನೆಕ್ಸ್ಟ್ ನಾವು ಮಾಡೋಣ, ಸ್ವಲ್ಪ ಅರಿಶಿಣ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ನೋಡಿ ಹಾಕಿರಿ. ಉಪ್ಪು, ಖಾರ, ಹುಳಿ ಇಷ್ಟು ಸರಿಯಾಗಿ ಹಾಕಿದ್ರೇ ಅಡುಗೆ ಸೂಪರಾಗೋದು. ಉಪ್ಪು, ಆಮೇಲೆ ಖಾರವನ್ನು ನಿಮಗೆ ಬೇಕಾದಷ್ಟು ಹಾಕೋರಿ. ಈ ಥರ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ತಿರುಗಿಸಿ ನೀರು ಹಾಕ್ರಿ. ನೀರು ಹಾಕಿದ್ಮೇಲೆ ಈ ಥರ ಕೆಮಿಕಲ್ ರಿಯಾಕ್ಷನ್ ಆಗಬೇಕು. ಈ ಥರ ರಿಯಾಕ್ಷನ್ ಆದರೆ ಅದು ಸ್ವಲ್ಪ ಟೇಸ್ಟ್ ಕೊಡುತ್ತೆ. ಆದರೆ ಒತ್ತಿಸ್ಬಾರ್ದು. ರಿಯಾಕ್ಷನ್ ಅಂದರೆ ಕಲರ್ಫುಲ್, ಒತ್ತಿಸಿದ ಕಲರೇ ಆಗಬಾರ್ದು. ಈ ಥರ ತಿರುಗಿಸಿ ಚೆನ್ನಾಗಿ ಮಿಕ್ಸ್ ಆಗಬೇಕದು. ಭಾಳಷ್ಟು ಸ್ವಲ್ಪ ಆದರೂ ಜಾಸ್ತಿ ತಿರುಗಿಸಿ ಆಮೇಲೆ ಮುಚ್ಚಿಟ್ಬಿಡಿ. ಮುಚ್ಚಿಟ್ಮೇಲೆ ಅದು ಚೆನ್ನಾಗಿ ಬೇಯಿಸಿದ್ಮೇಲೆ ತೆಗೆದ್ಮೇಲೆ ಕಲರ್ ಮಸ್ತಾಗಿ ಚೇಂಜ್ ಆಗಬೇಕು. ಈ ಥರ ಆಗುತ್ತೆ ನೋಡಿ. ನಾನು ಇಲ್ಲಿ ಜಲ್ದಿ ತೆಗೆದಿಲ್ಲ, ಒಂದು 5 ನಿಮಿಷ ಬಿಟ್ಟು ತೆಗೆದಿದ್ದೇನೆ. ವಿಡಿಯೋದಲ್ಲಿ ಆ ಥರ ಇದೆ. ಆಮೇಲೆ ಕರಿಬೇವು ಹಾಕಿ ಚೆನ್ನಾಗಿ ತಿರುಗಿಸಿ. ಕರಿಬೇವು ಪಾಣೆಯಲ್ಲಿ ಹಾಕಿದರೆ ಎಣ್ಣೆ ಸಿಡಿದು ನಿಮಗೆ ಮುಖಕ್ಕೆ ಸಿಡಿದು ಗಾಯ ಆಗ್ಬೋದು. ಹಾಗಾಗಿ ಈಗ ಹಾಕಿದರೂ ನಡೀತೆ. ಸ್ವಲ್ಪ ಹೊತ್ತಾದಮೇಲೆ ಬಿಟ್ಟು ಶೇಂಗಾ ಪುಡಿ ಹಾಕಿರಿ. ಶೇಂಗಾ ಪುಡಿ ಹಾಕಿ ಎಷ್ಟು ಬೇಕಾದಷ್ಟು ಹಾಕೋರಿ. ಜಾಸ್ತಿ ಹಾಕಿದಷ್ಟು ಚೆನ್ನಾಗಾಗುತ್ತೆ. ಆಮೇಲೆ ಫ್ಲೇಮ್ ಬಂದ್ ಮಾಡಿಬಿಡ್ರಿ. ಯಾಕಂದರೆ ಶೇಂಗಾ ನೀರಲ್ಲಿ ಕುದಿಬಾರ್ದು. ಈ ಥರ ಆದರೆ ಸರಿಯಾಗುತ್ತೆ. ಟಿಪ್ಸ್ ಏನಪ್ಪ ಅಂದರೆ ಕಲರ್ ಚೇಂಜ್ ಆಗಬೇಕು, ಕೆಮಿಕಲ್ ರಿಯಾಕ್ಷನ್ ಆಗಬೇಕು. ಅಡುಗೆ ಅಂದರೆ ಒತ್ತಿಸ್ಬಾರ್ದು. ಓಕೆ.